ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲು 16 ನಗರ ಹೊಸ ಬಸ್ಗಳಿಗೆ ಚಾಲನೆ. ಶಾಸಕರಾದ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲ್. ರಾಯಚೂರು ನಗರದ ವಿವಿಧೆಡೆ ನಿತ್ಯ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ 16 ನಗರ ಹೊಸ ಬಸ್ಗಳಿಗೆ ಚಾಲನೆ ನೀಡಲಾಗಿದೆ. ಇದರಿಂದ ಸಾರ್ವಜನಿಕರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲ್ ಅವರು ಹೇಳಿದರು. ಡಿಸೆಂಬರ್ 26 ಶುಕ್ರವಾರದಂದು ನಗರದ ಕೆಕೆಆರ್ಟಿಸಿ 3ನೇ ಘಟಕದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 16 ನಗರ ಸಾರಿಗೆ ಬಸ್ಗಳಿಗೆ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ನಗರ ಸಾರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಟಾಟಾ ಮೋಟಾರ್ಸ್ ತಯಾರಿಕೆಯ ಹೊಸ ನಗರ ಸಾರಿಗೆ ಬಸ್ಗಳನ್ನು ಸೇರ್ಪಡೆಗೊಳಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಈ ಬಸ್ಗಳಿಗೆ 187 HP ಸಾಮರ್ಥ್ಯದ BS6 ಇಂಜಿನ್ಗಳನ್ನು ಅಳವಡಿಸಲಾಗಿದ್ದು, ಈ ಬಸ್ಗಳನ್ನು ಆಟೋಮೆಟಿಕ್ ಇನ್ಸ್ಟ್ರೆಡ್ ಕ್ರಾಂಡರ್ಸ್ AIS 052 ಬಸ್ ಕೂಡ ನಂತೆ ನಿರ್ಮಿಸಲಾಗಿದೆ. ಈ ಬಸ್ಗಳು 40 ಪ್ರಯಾಣಿಕರ ಆಸನಗಳನ್ನು ಹೊಂದಿದ್ದು LED ಟ್ಯೂಬ್ ಲೈಟ್ ಅಳವಡಿಸಲಾಗಿದೆ. ಈ ವೇಳೆ ನೂತನ ಬಸ್ಗಳಲ್ಲಿ ಶಾಸಕರು ಸಂಚರಿಸಿ ಬಸ್ಗಳ ಗುಣಮಟ್ಟ ಪರೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ರವಿ ಜಾಲ್ದಾರ್, ರಾಯಚೂರು ವಿಭಾಗದ ಸಂಚಾರಿ ಅಧಿಕಾರಿ ಚಂದ್ರಶೇಖರ, KL ವಿಭಾಗದ ತಾಂತ್ರಿಕ ಅಭಿಯಂತರರಾದ ನಾಗರಾಜ್ ವರದ್, ಆಡಳಿತಾಧಿಕಾರಿ ದೇವರಾಜ್, ಡಿಪೋ ವ್ಯವಸ್ಥಾಪಕ ನಾನೇಗೌಡ, ಭದ್ರತಾ ಮತ್ತು ಜಾಗೃತಿ ಅಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಧೂಪೋಯಂ ಪ್ರಚರಿಷ್ಯತಾಂ ಸಮರ್ಪಯಾಮಿ ನೈವೇದ್ಯಂ ಸಮರ್ಪಯಾಮಿ. ರೈಟ್. 16 ಬಸ್ಗಳು ರಾಯಚೂರು ನಗರದ ಜನತೆಗೆ, ಸಿಟಿ ಬಸ್ಗಳು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ ಕೇಂದ್ರ ಸರ್ಕಾರದ ಡಲ್ಟ್ ಯೋಜನೆ ಮತ್ತು ನಿಗಮದ ಯೋಜನೆಯಡಿಯಲ್ಲಿ ಒಂದೊಂದು ಬಸ್ಗಳು 39,61,000 ರೂಪಾಯಿಗಳಾಗಿದೆ. ಅದರಲ್ಲಿ 50% ಡಲ್ಟ್ ಯೋಜನೆಯಡಿಯಲ್ಲಿ 50% ನಮ್ಮ ನಿಗಮದ ಸ್ವಂತ ಆದಾಯದಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಬಹುಶಃ ಭಾಳ ವರ್ಷದಿಂದ ಹೊಸ ಸಿಟಿ ಬಸ್ಗಳು ನಮ್ಮ ರಾಯಚೂರು ನಗರಕ್ಕೆ ಬಂದಿರಲಿಲ್ಲ. ಇವತ್ತು ಈ ಸರ್ಕಾರ ಬಂದ ಮೇಲೆ 16 ಬಸ್ಗಳು ಕೊಡುವ ಮೂಲಕ ಸಾರ್ವಜನಿಕರಿಗೆ, ಬಡವರಿಗೆ, ಮಕ್ಕಳಿಗೆ, ಅಂಗವಿಕಲರಿಗೆ ಉಪಯೋಗ ಆಗುವಂಥ ಕೆಲಸ ಆಗ್ತದೆ ಅಂತೇಳಿ ಒತ್ತಾಯ ಮಾಡಿದಾಗ ಇವತ್ತು ಬಸ್ಗಳು ಬಿಡುಗಡೆ ಮಾಡುವಂಥ ಕೆಲಸ ಆಗಿದೆ. ಬಟ್ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದು, ನಾವು ಯಾವಾಗ ಬಸ್ನಲ್ಲಿ ಹೆಚ್ಚು ಓಡಾಟ ಮಾಡ್ತೀವೋ ಆ ಒಂದು ನಿಗಮದ ನೌಕರಸ್ಥಿಗೆ ಒಳ್ಳೆಯದಾಗ್ತದೆ, ಬಸ್ಗಳು ಮುಂದುವರಿಸಲಿಕ್ಕೂ ಒಳ್ಳೆಯದಾಗ್ತದೆ, ಇನ್ನೂ ಹೆಚ್ಚು ಬಸ್ಗಳು ತರಲಿಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾವಾಗ ಅರ್ನಿಂಗ್ ಪರ್ ಕಿಲೋಮೀಟರ್ ಇರೋಂಗಿಲ್ಲ ಅವರು ಆ ರೂಟ್ನ ಕಟ್ ಮಾಡುವಂಥ ಕೆಲಸ ಮಾಡ್ತಾರೆ. ನಾನು ಅನೇಕ ಸಾರಿ ಈ ಮೇಲಾಧಿಕಾರಿಗಳ ಜೊತೆ ನಾವು ಮೀಟಿಂಗ್ ಮಾಡಿದಾಗ ಅವ್ರು ಅದೇ ಹೇಳ್ತಾರೆ, ಇಲ್ಲ ಸರ್ ನಿಮ್ಮದು EPKM ಇಲ್ಲ, EPKM ಇಲ್ಲ. EPKM ಇರಲಿಲ್ಲ ಅಂತಂದರೆ ಅವ್ರ ಬಸ್ಗಳು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸೊ EPKM ಆಗಬೇಕು ಅಂತಂದರೆ ಹೆಚ್ಚು ಬಸ್ನಲ್ಲಿ, ಸಿಟಿ ಬಸ್ಗಳಲ್ಲಿ ಸಾರ್ವಜನಿಕರು ತಿರುಗಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಎಲ್ಲ ಪ್ರಯತ್ನ ಇರಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.